ಎಲ್ಲೋ ನಮಸ್ಕಾರ ದೇವರು. ಎಲ್ಲರೂ ಹೇಗಿದ್ದೀರಾ? ಓ ಟಿ ಟಿ ದಿಸ್ ವೀಕ್. ಈ ವಾರ ಓ ಟಿ ಟಿಯಲ್ಲಿ ಹಲವು ಒಳ್ಳೆಯ ಸಿನಿಮಾಗಳು ಮತ್ತು ವೆಬ್ ಸರಣಿಗಳು ಓ ಟಿ ಟಿಯಲ್ಲಿ ಬಿಡುಗಡೆಯಾಗಿವೆ. ಈ ವಾರ ಚಿತ್ರಮಂದಿರದಲ್ಲಿ ದೊಡ್ಡ ಬಜೆಟ್ನ ದೊಡ್ಡ ಸ್ಟಾರ್ ಸಿನಿಮಾ ಬಿಡುಗಡೆಯಾಗಿಲ್ಲ. ಆದರೆ ಓ ಟಿ ಟಿ ನಿರಾಸೆ ಮಾಡಿಸಿಲ್ಲ. ಕೆಲ ಒಳ್ಳೆಯ ಸಿನಿಮಾಗಳು ಮತ್ತು ವೆಬ್ ಸರಣಿಗಳು ಬಿಡುಗಡೆಯಾಗಿದ್ದು, ಆ ಸಿನಿಮಾಗಳು ಯಾವುವು ಎಂದು ನೋಡೋಣ ಬನ್ನಿ. ಚಿತ್ರಮಂದಿರದಲ್ಲಿ ಈ ವಾರ ಹೇಳಿಕೊಳ್ಳುವಂತಹ ಅಂಥ ದೊಡ್ಡ ಸಿನಿಮಾಗಳು ಯಾವುವು ಇಲ್ಲಿ ಬಂದಿಲ್ಲ. ಪರಭಾಷೆಯಲ್ಲೂ ಸಹ ದೊಡ್ಡ ಸ್ಟಾರ್ ನಟರ ಸಿನಿಮಾಗಳು ಬಿಡುಗಡೆಯಾಗಿಲ್ಲ. ಆದರೆ ಈ ವಾರ ಓ ಟಿ ಟಿ ನಿರಾಸೆ ಮಾಡ್ತಿಲ್ಲ. ವಾರ ಓ ಟಿ ಟಿಯಲ್ಲಿ ಕೆಲವು ಒಳ್ಳೆಯ ಸಿನಿಮಾಗಳು, ವೆಬ್ ಸರಣಿಗಳು ಬರುತ್ತಿದೆ. ವಿಶೇಷ ಎಂದರೆ ಚಿತ್ರಮಂದಿರಗಳಲ್ಲಿ ಸೂಪರ್ ಹಿಟ್ ಆದ ಕನ್ನಡ ಸಿನಿಮಾಗಳು ಒಂದು ಇದೀಗ ತೆಲುಗಿಗೆ ಡಬ್ ಆಗಿ ಓ ಟಿ ಟಿಗೆ ಬಂದಿದೆ. ಕೌಸಲ್ಯ ಸುಪ್ರಜಾ ರಾಮ. ಡಾರ್ಲಿಂಗ್ ಕೃಷ್ಣ ನಟಿಸಿ ಶಶಾಂಕ್ ನಿರ್ದೇಶಕ ಮಾಡಿರುವ ಕೌಸಲ್ಯ ಸುಪ್ರಜಾ ರಾಮ ಸಿನಿಮಾ 2023ರ ಜೂನ್ ತಿಂಗಳಲ್ಲಿ ಬಿಡುಗಡೆಯಾಗಿತ್ತು. ಬೃಂದಾ ಆಚಾರ್ಯ ಮತ್ತು ಮಿಲನಾ ನಾಗರಾಜ್ ನಾಯಕಿಯಾಗಿ ನಟಿಸಿದ ಈ ಸಿನಿಮಾ ಚಿತ್ರಮಂದಿರಗಳಲ್ಲಿ ಸೂಪರ್ ಹಿಟ್ ಎನಿಸಿಕೊಂಡಿತ್ತು. ಇದೀಗ 1.5 ವರ್ಷದ ಬಳಿಕ ಇದೇ ಸಿನಿಮಾ ತೆಲುಗು ಓ ಟಿ ಟಿಯಲ್ಲಿ ಬಿಡುಗಡೆಯಾಗಿದೆ. ಟಿವಿ ವಿನ್ ಓ ಟಿ ಟಿಯಲ್ಲಿ ಬಿಡುಗಡೆಯಾಗಿದೆ. ಸಂಕ್ರಾಂತಿಗೆ ವಸ್ತುನಾಮ. ವಿಕ್ಟರಿ ವೆಂಕಟೇಶ್, ಐಶ್ವರ್ಯ ರಾಜೇಶ್, ಮೀನಾಕ್ಷಿ ಚೌಧರಿ ಒಟ್ಟಿಗೆ ನಟಿಸಿರುವ ಹಾಸ್ಯ ಪ್ರಧಾನ ಕೌಟುಂಬಿಕ ಸಿನಿಮಾ ಸಂಕ್ರಾಂತಿಗೆ ವಸ್ತುನಾಮ ಕಳೆದ ತಿಂಗಳು ಸಂಕ್ರಾಂತಿ ಹಬ್ಬಕ್ಕೆ ಚಿತ್ರಮಂದಿರಗಳಲ್ಲಿ ಬಿಡುಗಡೆಯಾಗಿ ಸೂಪರ್ ಹಿಟ್ ಆಯಿತು. ಇದೀಗ ಈ ಸಿನಿಮಾ ಮತ್ತು ಓ ಟಿ ಟಿಯಲ್ಲಿ ಏಕಕಾಲಕ್ಕೆ ತೆರೆಗೆ ಬರುತ್ತಿದೆ. ಜಿ5ನಲ್ಲಿ ಈ ಸಿನಿಮಾ ಬಿಡುಗಡೆಯಾಗಿದೆ. ಜಿ5ನಲ್ಲಿ ನಾವು ವೀಕ್ಷಿಸಬಹುದು. ಸುಳಲ್ 2 2022ರಲ್ಲಿ ಬಿಡುಗಡೆಯಾಗಿ ಸೂಪರ್ ಹಿಟ್ ಎನಿಸಿಕೊಂಡ ಸುಳಲ್ ದಿ ವೋರ್ಟೆಕ್ಸ್ ವೆಬ್ ಸರಣಿಯಲ್ಲಿ 2ನೇ ಸೀಸನ್ ಇದೇ ವಾರ ಅಮೆಜಾನ್ ಪ್ರೈಮ್ನಲ್ಲಿ ಬಿಡುಗಡೆಯಾಗಿದೆ. ವಿಕ್ರಮ್ ವೇದ ರಚಿಸಿ ನಿರ್ದೇಶನ ಮಾಡಿದ ಪುಷ್ಕರ್ ಗಾಯತ್ರಿ ಅವರುಗಳು ಸುಳಲ್ಗೆ ಚಿತ್ರಕಥೆ ಬರೆದಿದ್ದು, 2ನೇ ಸೀಸನ್ಗೂ ಅವರೇ ಬರಹಗಾರರು. ಮೊದಲ ಭಾಗದಲ್ಲಿ ನಟಿಸಿದ್ದ ಕತೀರ್ ಮತ್ತು ಐಶ್ವರ್ಯ ರಾಜೇಶ್ ಈ ಸೀಸನ್ನಲ್ಲೂ ನಟಿಸಿದ್ದಾರೆ. ವಿದಮಯೂರ್ಚಿ. ತಮಿಳಿನ ಸ್ಟಾರ್ ನಟ ಅಜಿತ್ ಕುಮಾರ್ ನಟಿಸಿರುವ ವಿದಮಯೂರ್ಚಿ ಸಿನಿಮಾ ಕೆಲ ವಾರಗಳ ಹಿಂದಷ್ಟೇ ಚಿತ್ರಮಂದಿರಗಳಲ್ಲಿ ಬಿಡುಗಡೆಯಾಗಿತ್ತು. ಸಿನಿಮಾ ನಿರೀಕ್ಷಿತ ಮಟ್ಟದ ಗೆಲುವು ಪಡೆಯಲಿಲ್ಲ. ಇದೀಗ ಸಿನಿಮಾ ಓ ಟಿ ಟಿಗೆ ಬಂದಿದೆ. ವಿದಮಯೂರ್ಚಿ ಸಿನಿಮಾ ನೆಟ್ಫ್ಲಿಕ್ಸ್ನಲ್ಲಿ ಬಿಡುಗಡೆಯಾಗಿದ್ದು, ಆಸಕ್ತರು ವೀಕ್ಷಿಸಬಹುದು. ಈ ಸಿನಿಮಾ ಚಿತ್ರಮಂದಿರದಲ್ಲಿ ಫ್ಲಾಪ್ ಎನಿಸಿಕೊಂಡಿದೆ. ಮದ್ರಾಸ್ ಕಾರನ್. ಇದೇ ವರ್ಷ ಆರಂಭದಲ್ಲಿ ಚಿತ್ರಮಂದಿರಗಳಲ್ಲಿ ಬಿಡುಗಡೆಯಾಗಿ ಸಾಧಾರಣ ಯಶಸ್ಸಿನಷ್ಟೇ ಕಂಡ ಮದ್ರಾಸ್ ಕಾರನ್ ಸಿನಿಮಾ ಇದೀಗ ಓ ಟಿ ಟಿಗೆ ಬಂದಿದೆ. ಈ ಸಿನಿಮಾ ತೆಲುಗು ಓ ಟಿ ಟಿಯಲ್ಲಿ ವೀಕ್ಷಣೆ ಲಭ್ಯವಿದೆ. ಕನ್ನಡದಲ್ಲಿಲ್ಲ, ಯಾರು ಬೇಜಾರು ಮಾಡ್ಕೋಬಾರ್ದು. ನೋಡೋರು ತೆಲುಗಿನಲ್ಲೇ ನೋಡಬೇಕಾಗಿದೆ. ಸೈನಿಂಗ್ ಆಫ್ ಚಂದು.